ಏನ್ ಬ್ರೋ ಊಟ ಆಯ್ತಾ? ಗಟ್ರ ತಿರುಗಾಡೋ ಹೊಡಿಸಿಗಂಡ 2 ದಿನ ಅದು ಬೆಂಗಳೂರಿಗೆ ಹೋಗಿ ಬರಂತ್ಲಿ. ಭಾಷೆ ನೋಡು ಭಾಷೆ ಇವನು ಇನ್ನು ಕರಿ ಮರಿ ಆಗ ನೋಡ. ಇನ್ನು ಸುಮ್ಮ ಹೋಗ್ಲಿಕ್ಕೆ ಇದ್ನು ಅಂತ ತಗೋತ ನೀನು. ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಇಲ್ಲಿ ಮೊಟ್ಟೆ ಇಕ್ಕಿದ್ನಲ್ಲ, ಏನಾಯ್ತು? ಮೊಟ್ಟೆ ನೀನಿಕ್ಕಿದ? ಇಲ್ಲೇ ಇಕ್ಕಿದ್ದೆ. ಇದು ಮೆಟ್ಲಿನ ಆಗೋಯ್ತು. ಹೆಂಗೆ ಮೊಟ್ಟೆ ನಾನು ಇಕ್ಕಿದ್ದೆ ಇಲ್ಲಿ ಅಂತದಲ್ಲ. ಸುಮ್ನೆ ಅಯ್ಯೋ ನಿಜವಾಗ್ಲೂ ಮೆಟ್ಲಿ ಆಗೋಗಳಕನ. ಹೋಗು, ಅಲ್ಲಿ ದನಿನ್ ಚರಂಡಿಲ ಹುಲ್ ಮೇಲೆ ತಿಕ್ಕಿ ಮೇಲೆ ಇಕ್ಕಿರ್ಬೇಡ. ಹೋಗ ನೋಡ್ಕೊಂಡ್ರೆ ನಾನು ಏನು ಅನ್ಕೊಂಡಿದ್ದೆ ಕಣ. ಯಾಕೋ ಬತ್ಕೋತಾವಿ ಅನ್ನೇ ಚಂದಿಲ್ಲ. ನಿಜವಾಗ್ಲೂ ಕೋಳಿ ಆಚೆ ಮೊಟ್ಟೆ ಮಡಗಿತ್ತು, ಅದನ್ನ ತಂದು ನಾನು ಡಬ್ಬಕ್ ಮಡಗಿದ್ದೆ. ಇಲ್ಲಿ ನೋಡಿ. ಅಯ್ಯೋ ಕೋಳಿ ಮೊಟ್ಟೆ ಮುಗವಿ ನಾನೇ ಇಕ್ತೆ, ನಾನ್ ತಂದು ನಾನ್ ಇಕ್ಕಿದೆ ಅಂತೀಯಲ್ಲ. ಅಲ್ಲೆಲ್ಲ ಪ್ಯಾಕೆಟ್ ಆಗ ನಿನ್ಗೆ ಅಂತ ಹೋಗು ಮುದವಿ. क्या हो रहा है? तू है कौन? तू ತಗೋ, ಹೊಟ್ಟೆ ಹಸುವು ಅಂದೆ ಅಲ್ವಾ, ಊಟ ಮಾಡು ತಗೋ. ನನಗೆ ಬೇಡ, ನನ್ ಕಾಸು ಕೊಡು. ನಿಮ್ಗೋಸ್ಕರ ಚಿಕನ್ ಮಟನ್ ಎಲ್ಲ ತಂದಿದ್ದೀನಿ. ಚಿಕನ್ ಮಟನ್ ನನ್ಗೆ ಏನು ಬೇಡ, ನನ್ ಕಾಸು ಕೊಟ್ರೆ ಸಾಕು. ಸ್ವಲ್ಪ ಊಟ ಮಾಡು. ಬೇಡ, ನನ್ಗೆ ಕಾಸು ಕೊಡು. ಲೋ, ಅವ್ರು ಅಷ್ಟೊಂದು ಪ್ರೀತಿಯಿಂದ ಊಟ ತಂದು ಕೊಡ್ತವ್ರೆ. ದುರಾಂಕರ ನೋಡಿ ನಿನ್ಗೆ ಕಾಸು ಕೇಳ್ತೀಯಲ್ಲ. ಸುಮ್ಮನೆ ಹೊಟ್ಟೆ ಬಿಡ್ರೆ ಸರ್. ಇವಾಗ ಹೊಟ್ಟೆ ಊಟ ಕೊಡಕ್ಕಂತಂದ್ರೆ ನನ್ ಕಾಸು ಎತ್ತು ಹೋಗ್ಬಿಟ್ಟು ಊಟ ತಂದಿರೋದು. ನನ್ ಕಾಸು ಕೊಡು ವಾಪಸ್ ಬಂದು. ನಿಂಗ್ ಗೊತ್ತೇನೋ, ₹1 ದುಡಿಬೇಕಂದ್ರೆ ಎಷ್ಟು ಕಷ್ಟ ಬೀಳ್ಬೇಕಂತೇಳಿ. ಏನ್ರಿ ಆಯ್ತು? ಯಾಕ್ರಿ ನನ್ ಮಗನಿಗೆ ಬೈತಾ ಇದ್ದೀರಾ? ಅಂತದೇನ್ರಿ ಮಾಡ್ದೆ ಈಗ ಅವನು? ಏನಿಲ್ಲ, ನಿನ್ ಮಗ ಫ್ರೆಂಡ್ ಜೊತೆ ಹೋಗಿ ₹5,000 ಉಡಿಸ್ ಮಾಡಿ ಪಾರ್ಟಿ ಮಾಡ್ಕೊಂಡ್ ಬಂದವನೆ. ಅಯ್ಯೋ ಹೋಗ್ಲಿ ಬಿಡ್ರಿ, ₹5,000 ತಾನೆ, ಹೋದ್ರೆ ಹೋಯ್ತು. ಮಗನ್ ಖುಷಿಗಿಂತ ನಿಮ್ ದುಡ್ಡೇ ದೊಡ್ಡದಾಯ್ತಾ? ಅದು ನನ್ ದುಡ್ಡಲ್ಲಿ ನಿನ್ ಪರ್ಸಿಂದ ತಗೊಂಡ್ ಹೋಗಿರೋದು ಅವನು. ಒಂದು ಐಡಿಯಾ ಆದ ನನ್ನಲ್ಲಿ. ಏನಾದ ಐಡಿಯಾ? ಈಗ 2 ಆಕಳ ತಗೊಂಡು ಸಾಕ. ಮೊದಲು ಒಂದು ಆಕಳ ದಿನಕ್ಕೆ 10 ಲೀಟರ್ ಕೊಡ್ತದ. 10 ಲೀಟರ್ 1 ಲೀಟರ್ ₹40. ಹಂಗ 2 ಆಕಳ. 2 ಆಕಳ. 2 ಆಕಳಗೆ ಎಷ್ಟು ಆಯ್ತು? 20 ಲೀಟರ್ ಆಯ್ತು. 20 ಲೀಟರ್ ಆಯ್ತು. 1 ಲೀಟರ್ 40 ಅಂದ್ರೆ 20 ಲೀಟರ್ಗೆ ಎಷ್ಟು? ತಡಿ ಲೆಕ್ಕ ಹಾಕಿ ಕೊಡ. 20 × 40 800 ರೂಪಾಯಿ ಆಯ್ತು. 800 ರೂಪಾಯಿ ಆಯ್ತು. 800 ರೂಪಾಯಿ ಒಂದ್ ದಿನಕ್ಕೆ ಆಯ್ತಿದ್. ಈಗ 8 × 30 ಮಾಡ್ತೀನಿ ನಾನು. 24,000 ಆಯ್ತು ಒಂದು ತಿಂಗಳಿಗೆ. ಇದು ವರ್ಷಕ್ಕೆ ಮಾಡಿಬಿಡ್ತೀನಿ ನಾನು. 2,88,000 2,88,000. ಹಾ, ಮತ್ತೆ ಕರು ಅದು ಲಕ್ಷ ಹೋತದ. ಅದು ಲಕ್ಷ. ಅದ ಹಂಗೆ ಮಲ್ಟಿಪಲ್ ಆಗ್ತಾ ಇದೆಲ್ಲ 10 ಹೋಗಿ 20 ಆಗ್ತದ. ಹಿಂಗೆ ಮಲ್ಟಿಪಲ್ ಆಗ್ತಾ ಇದೆ. ಸೊ ಇದು ದೊಡ್ಡ ಬಿಸಿನೆಸ್ ನೋಡು, ಆರಾಮ್ ಮಾಡ್ಬೋದು ಇದು. ಇದಕ್ಕಿಂತ ಇನ್ನೊಂದು ಬಿಸಿನೆಸ್ ಅದ, ಅದೇ ಹೆಂಗ್ ಮಾಡ? ಅದ್ಯಾವ್ದು? ಚಾ ಬಿಸಿನೆಸ್. ಯಾವ್ದು ಚಾ? ಒಂದು 50 ಟೀ ಪಾಯಿಂಟ್. ₹5 ಒಂದು ಚಾ ಇಡಿ. ₹5 ಚಾ. ಎಷ್ಟು ಚಾ ಹೋಗ್ತದ ಒಂದಿನಕ್ಕ? ಒಂದು ದಿನಕ್ಕೆ ಎಂತಿಲ್ಲ ಅಂತಂದ್ರೆ 400 ಚಾ 500 ಚಾ ಇಡ. ಇಲ್ಲ 400 ಇಟ್ಕ. 400 ಇಟ್ಕ. 2,000 ಆಯ್ತು. 2,000 ಆಯ್ತು. 2,008 8 30 60,000 ಆಯ್ತು. 60,000 ಆಯ್ತು. 60,000 8 12 7,20,000 ಆಯ್ತು. ಇದೇ ಮಾಡೋದು ಬೆಟ್ರು. ಇದ್ರಾಗ 4 ಲಕ್ಷ ಹೋಗ್ಲಿ. 4 ಲಕ್ಷ 3,20,000 ಆಯ್ತು. ಉಳಿತದಲ್ಲ ಇಷ್ಟು ಉಳಿಯಾಕತಿ. ಅಪ್ಪ ಅಮ್ಮ ಬರೀ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕೂತ್ರ. ಇದು ಎಕ್ಸಿಕ್ಯೂಟ್ ಯಾವಾಗ ಮಾಡ್ತೀವಿ ನಾವು? ಮುಂದಿನ ವರ್ಷ ಮಾಡಮ್. ಬರ್ತೀನಿ. ರೀ, ಪಕ್ಕದ ಮನೆ ಪುಷ್ಪ ಕಾಲ್ ಮಾಡೋಳೆ. ಹಲೋ, ಯಾವಾಗ ಬಂದ್ರಿ ಮನೆಗೆ? ನನ್ನ ಯಾವಾಗ ಕರ್ಕೊಂಡು ಹೋಗ್ತೀರಾ ಹೊರಗೆ?
ಎಲ್ಲಕ್ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ? ನನಗ್ ಗೊತ್ತು ನೀವ್ ಯಾರಿಗೋ ಫೋನ್ ಮಾಡಕ್ ಹೋಗಿ ನನಗ್ ಫೋನ್ ಮಾಡಿದೀರಾ ಅಂತ. ಕೆಲವು ಗಂಡಸರು ಇರ್ತಾರೆ, ಪಕ್ಕದ ಮನೆ ಹೆಂಗಸನ್ನ ಮೂವಿ ಕರ್ಕೊಂಡು ಹೋಗೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು, ಹೋಟೆಲ್ ಕರ್ಕೊಂಡು ಹೋಗೋದು. ಆ ರೀತಿ ಗಂಡಸಂತೂ ನಾನು ಅಲ್ವೇ ಅಲ್ಲ. ನನ್ನ ಹೆಂಡತಿ ಅಂದ್ರೆ ನನಗೆ ಪ್ರಾಣ. ನನ್ನ ಹೆಂಡತಿಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಏನು ಮಾಡಲ್ಲ. ಆದ್ರೆ ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ಬೇಕಂತ ರಾಕ್ ಲೈನ್ ಮಾಲ್ ಅಲ್ಲಿ ಟಿಕೆಟ್ ಬುಕ್ ಮಾಡಿದೀನಿ. ಏನ್ ಮಾಡ್ತೀಯ, ಬಾಲ್ಕನಿ ಟಿಕೆಟ್ ಬುಕ್ ಮಾಡಕ್ ಹೋದ್ರೆ ಆದ್ರೆ ನಮ್ಗೆ ಕಾರ್ನರ್ ಸೀಟೇ ಸಿಕ್ಕಿದೆ. ನಾನು ಹೇಳಿದ್ ಅರ್ಥ ಆಯ್ತಾ? ಅರ್ಥ ಆಯ್ತು. ನಾನು ಹೇಳಿರೋದು ನಿನ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ನೀನ್ ಯಾರಿಗ್ ಫೋನ್ ಮಾಡ್ಬೇಕೋ ಅವ್ರಿಗೆ ಫೋನ್ ಮಾಡೇ ತಾಯಿ. ನಮ್ಮನೆ ಸಂಸಾರ ಯಾಕೆ ತಂದಿಕ್ತಿಯ ನೀನು? ಕರೆಕ್ಟ್ ಆಗಿ ಹೇಳಿದ್ರಿ ಅವ್ರಿಗೆ. ಇಂಥವ್ರಿಗೆಲ್ಲ ಹಿಂಗೆ ಬುದ್ಧಿ ಕಲಿಸ್ಬೇಕು. No, 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 no. ನಾನು ನೆನ್ನೆ ತಾನೇ ಚೆನ್ನಾಗಿದ್ದಲ್ಲ ಹಳೆ ಬೇವರ್ಸಿ ಶ್ವೇತ ಅವ್ರೆ ಬನ್ರಿ ರೀ. ಶ್ವೇತ ಅವ್ರ ಏನ್ರಿ ಹೇಳಕ್ ಹೇಳ್ರಿ, ಎಷ್ಟ್ ಹೇಳುದು ಹೇಳಿ. ಅಯ್ಯಯ್ಯೋ ನೆನ್ನೆ ಆದ್ರೆ ಇದ್ದೆಲ್ಲೋ ಏನು ಹೊಡೆಯೋದು ಹೊಡಿತೀರಾ? ಒಂದ್ ಸ್ವಲ್ಪ ಮೇಲ್ ಹೊಡೀರಿ, ಆಗ್ಲೇ ಸುತ್ತ ಬಿಟ್ಟಿದೀನಿ. ನಾನು ಮತ್ತು ನನ್ನ ಹೆಂಡತಿ ಬೆಳಗ್ಗೆ ಬೇಗ ಎದ್ದೇಳಿ ಹಸಿನ ಹಾಲನ್ನು ಹಿಂಡಿ ಡೈರಿಗೆ ಹಾಕಿದೆ. ಹೆಂಡತಿ ಮನೆ ಕೆಲಸವೆಲ್ಲ ಮುಗಿಸಿದ ನಂತರ ಇಬ್ಬರು ರೆಡಿಯಾದ ನಂತರ ಗ್ರಾಮದ ದೇವಸ್ಥಾನಕ್ಕೆ ಹೋದೆವು. ಯಾವ್ದ ಇದು ಸಂದರ್ಭ ಸಹಿತ ವಿವರಿಸಿ. ಯಾವನ ಪುಸ್ತಕ ಇದು ಓದೇ ಇಲ್ವಲ್ಲ? ಮಲ್ಲಿಗೆ ಹೂವನ್ನು ಕೊಡಿಸಿದೆ. ಅವಳು ಅಲ್ಲೇ ಮುಡಿದುಕೊಂಡಳು. ಕೆಲವ್ರನ್ನೆಲ್ಲ ಮಾತಾಡಿಸಿ ಆಮೇಲೆ ಊಟ ಮಾಡಿಕೊಂಡು ನಾನು ನನ್ನ ಹೆಂಡತಿ ಹೊರಟೆವು. ಓದೆವು, ಬಂದೆವು, ತಿಂದೆವು, ಮಲಗಿದೆವು. ಕೆಲಸದ ಮಾಡ್ತೆ ಖರೆ ಓಲ್ಡ್ ಏಜ್ ಹೋಮ್ದಾಗ ಅದ ನೋಡು. ಅರೆ ಒಂದಿಂದ ಖರೆ 4 ಗಂಟೆ ಡ್ಯೂಟಿ ಅದ ನಾವು ಖರೆ ತಿಂಗಳದ 1 ಬಿ छुट्टी ಸಿಗಲ್ಲ. ಅರೆ ಸ್ಯಾಲ್ರಿ ಪೂರ 50,000 ಅದ. ಕೆಲಸ ಏನದ? ಮುದುಕರು ಕುಂಡಿ ತೊಳೆದ. ಬೇಬಿ ಬೂ ಬಾಯ್ಲ ನಿಮಿಷ, ಬಾಯ್ಲ ಒಂದ್ ನಿಮಿಷ ಮೈಕ್ ಹಾಕೋ. ಒಂದ್ ನಿಮಿಷ ಬಾಯ್ಲೆ ಬಾಯ್ಲಿ ತಗ ಮೈಕ್ ಹಾಕೋ ಬೇಗ, ಅರ್ಜೆಂಟು, ಸೀರಿಯಸ್ ಮ್ಯಾಟ್ರು. ಇವಾಗ ನಾನು ಡೈರೆಕ್ಟರು, ನಾನೊಂದು ಸ್ಕ್ರಿಪ್ಟ್ ಹೇಳ್ತೀನಿ, ನೀನ್ ಆತರ ಆಕ್ಟ್ ಮಾಡ್ಬೇಕು. ಈಗ ಅರ್ಜೆಂಟಾ? ಅರ್ಜೆಂಟ್ ಪ್ಲೀಸ್. ಸರಿ ಹೇಳು. ಮಧ್ಯರಾತ್ರಿ ಫುಲ್ ಕತ್ಲು, ಒಂದ್ ಮನೆಗೆ ನೀನ್ ಕಳ್ತನ ಮಾಡಕ್ ಹೋಗ್ಬೇಕು. ಕಳ್ತನ ಮಾಡ್ಬೇಕಾಗಿದ್ ಯಾರನ್ನ? ಯಾರನ್ನ ಅಲ್ಲ ಕಣೋ, ಏನ್ನ? ನಾನ್ ಲೇಡೀಸ್ನ ಅದು ಇದು ಅಂತ ಹೇಳಲ್ಲ, ಯಾರನ್ನ ಅಂತ ಹೇಳ್ತೀನಿ. ಅಲ್ಲೊಂದು ಟ್ರಂಕ್ ಬಾಕ್ಸ್ ಇದೆ, ಅದ್ರಲ್ಲಿ ನಿಧಿ ಇದೆ. ಓ ಮನುಷ್ಯರಲ್ವಾ ಟ್ರಂಕ್ ಬಾಕ್ಸಾ? ಇದು ಆ ಸಿನಿಮಾ ಅಲ್ಲ, ನನ್ ಸಿನಿಮಾ. ಟ್ರಂಕ್ ಬಾಕ್ಸ್ ಅಲ್ಲಿ ಯಾರಿದ್ದಾರೆ? ನಿಧಿ. ಯಾರು ಅಂತ ಕೇಳ್ತೀಯಲ್ವೋ? ನಿಧಿ ಅಂದ್ರೆ ಜ್ಯುವೆಲ್ರಿ. ಜೂಲ್ಸ್ ಅಂದ್ರೆ ಫಾರಿನ್ ಹುಡುಗಿ. ಅಣ್ಣ
ನಿಮ್ಗೆ ದೇಶಭಕ್ತಿ ಇದೆಯಾ? ಯಾ ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್. ಹಂಗಾದ್ರೆ 200 ಇದ್ರೆ ಕೊಡಿ. ಹಾ ಇದೆ, ತಗೊಳ್ಳಿ. ಅಂದ್ರೆ ನಿಮ್ಗೆ ಫ್ಲಾಗ್ ಬೇಕಾ 200 ಬೇಕಾ? ಫ್ಲಾಗ್. ಅಣ್ಣ ಲೋನ್ ರಿಕವರಿ ಅವ್ರು ಬಂದವ್ರೆ, ನಿನ್ನೆ ಕೇಳ್ತಾವ್ರೆ. ರೀ ಸುನಿಲ್ ಅಲ್ರಿ? ಸರ್ ಅಣ್ಣ ಮನೇಲಿಲ್ಲ. ಏನ್ರಿ ಬಂದಾಗೆಲ್ಲ ಇದೇ ಕತೆ ಹೇಳ್ತಿರಲ್ಲ, ಇವತ್ತು ಲೋನ್ ರಿಕವರಿ ಮಾಡ್ದ ಹೋಗಲ್ಲ. ಕರೆಸಿ ಫಸ್ಟ್. ಹೇಳ್ಬಿಡಮ್ಮ. ಊಟ ಆದ್ಮೇಲೆ ಒಂದು, ಊಟಕ್ಕಿಂತ ಮುಂಚೆ ಒಂದು, 3 ದಿನ ಆದ್ಮೇಲೆ ಕ್ಲಿನಿಕ್ ಬಂದ್ಬಿಡಿ. ನೀವ್ಯಾರು? ನಾವು ಲೋನ್ ರಿಕವರಿ ಮಾಡಕ್ ಬಂದಿರೋದು. ಹೌದಾ? ಅಮೌಂಟ್ ಫೋನ್ ಪೇ ಮಾಡ್ಬಿಡಿ. ಈಗ ಹೊಳಿ ಬತ್ತಂದ್ರೆ ತಗದ ಕಬ್ಬಚ್ಚು ಮಡಿ ಕೊಟ್ಟು ಬುಲ್ಲ ಹಿಂಗ್ ಮಣ್ಣು ಏಲಿಯನ್ಸ್ ಗಳು ಪರಿಚಯ ಅದಾವ. ತಾಂದಿಲ್ ದುಡಿಯಾಕ್ ಬಿಟ್ಟು ನಾವ್ ಪಗಾರ ಇಸ್ಕೊಂಡ್ ಅಂತೇಳಿ ಮನಗಡೆ ತಗದವ ಒಟ್ಟ ಹೊರಗೆ ನೀರ್ ಬತ್ತ ನೋಡ್ದ ನಾವು ಒಟ್ಟ ಹೋಗಿ ಎತ್ತಿಂಗಡೆ ತನಬೋದು ತಾಂದಿಲ್ ದುಡಿಯಾಕ ಒಟ್ಟ ಸಣಿಕೆ ಕೊಡುದು. ಅದ ಮುಗಿತತಿಕ ಒಂದ್ 4 ಮಂದಿ ತಂದಿರ್ತೀವಿ ಅಲ್ಲಿ ಅವ್ರನ್ನ ತಂದ ಏನ್ ಮಾಡ್ದೆ ಅಣ್ಣ, 4 ಮೇಳ್ಯಾಗ ಅಡ್ವಾನ್ಸ್ ತಗ್ಸುದ. 1 ಲಕ್ಷ ಇಬ್ರು ಒಂದೊಂದ್ ಬುಲೋರ್ ಗಾಡಿ ತೋರ್ದ 2 ಲಕ್ಷ ಪಾಟ ತಿರ್ಗಾಡ್ದು ಮತ್ ಬಾಳ್ ದುಡಿತಾವ. ಬಿಸಿಲನಲ್ಲ ನ್ಯಾಲನಲ್ಲ ದುಡಿತಾವ ಪಾಪ. ಕರೆ ಈಗ ನಾವ್ ಈಗ ತಂದ್ ಬಿಡ್ತೀವಿ ಅವ್ರನ್ನ, ಅರಿಬೇದ್ ಏನು ಹಾಕಲ್ಲ ಅವ್ರ. ಈಗ ಅವ್ರ ಜೋಡ ಕಡಿತಿರ್ತಾರ, ಕಬ್ಬು ಕಡಿದ್ಬಿಟ್ಟು ಅವ್ರ ನೋಡಕ ಏನ್ ನೋಡಲ್ಲ. ರೌಂದಿ ಸುತ್ತ ಕಳ್ಸೊಂಡ ನಾ ದಿವ್ಸ ಕೆರ್ಸಾಕೈತ್ರ ಅವ್ರಿಗೆ. ಅಲ್ಲಿ ಕೆರ್ಕೊಳಲ್ಲ ಅವ್ರ ಮನಿಗೆ ಬರ್ಬೇಕು. ಅವ್ರಿಗೆ ತಾಕೀತ್ ಮಾಡುದ ಎಲ್ಲಿ ನಿಂದ್ರಂಗಿಲ್ಲ, ಡೈರೆಕ್ಟ್ ಮನಿಗೆ ಬರ್ಬೇಕು. ಮಣಿಗೆ ಹಂಗಲ್ಲಿ ಗಬಾಳ ಯಾರ ಜೋಡ ಕಳ್ಸು ನಾನು, ಮಹಾರಾಷ್ಟ್ರ ಗ್ಯಾಂಗ್ ಜೋಡ. ಅವ್ರಿಬ್ರದ್ದು ಒಂದೊಂದ್ ತಳಕ್ ಮಣ್ಣು ಗಾಡ ಅಂತಿದ್ ಏಲಿಯನ್ಸ್ ಗಳದ 4 ಮೇಳ್ಯಾಗ ಲಕ್ಷ ಕೊಟ್ಟ ಆ ಕಡೆ ಬೇರೆ ದೇಶ ಬ್ಯಾಡ. ನಾವ್ 4 ಮಂದಿ ಅವ್ ಏನ್ ಮಾಡ್ತಾವ, ನಮ್ದಾಗ ಗಾಡಿ ಏನ ಕಡಿಯಂಗಿಲ್ಲ, ಅಡ್ವಾನ್ಸ್ ಇರಂಗಿಲ್ಲ, ನಮಗೂ ಬಿಸಿ ಇರಲ್ಲ. ಮತ್ ಈ ಮಂದಿಯಲ್ಲಿ ಇಸ್ಕೊಂಡಿರ್ತೀವಿ, ಬಿಸಿ ಇರ್ತೈತಿ. ತರಿದಿಲ್ಲ ನಮ್ದ ಐತೇಳ ಗಾಡಿ ಮಾಲಕಂದ ಐತೇಳ ತಾವು ಬಾಳ್ ಕಡಿಯಂಗಿಲ್ಲ, ಹೇರಂಗೂ ಇಲ್ಲ. ಮಾತಾರಿಗೂ ಬಾಯ್ ಮಾತಾರಿಗೂ ಬಾಯ್. ಹಲೋ ರೀ ಅಕ್ಕ. ಹಲೋ ಹೇಳ್ರಿ. ಇದು ರೀ ರೊಕ್ಕ ಕೊಡ್ತೇನ್ರಿ, ಒಂದ್ 15 ದಿವಸ ಲವರ್ ಆಗಿ ಆಕ್ಟ್ ಮಾಡ್ತಾರೇನ್ರಿ? ನನಗೇನ್ ಆಗುದಿಲ್ ಬಿಡದ, ನಿಂಗ್ ವೈಪ್ ಅದಲ್ಲ. ಅಕ್ಕಿಗೆ ಅಂಜಿಕೆ ಹಾಕಾಕ್ರಿ ಅದ. ಒಟ್ಟ ನನ್ನ ಮಸಡಿಗೆ ಯಾವ ಬಿದ್ದಿಲ್ಲ, ನಾನ ಬಿದ್ದಿಂದ ಹೆಚ್ಚಿಂದ ಅಂತಾಡ್ರಿ ನನಗ. ಅದಕ್ಕಾಗಿ ಒಂದ್ 15 ದಿವಸ ರೀ, ಒಂದ್ 15 ದಿವಸಿಗೆ 10,000 ರೂಪಾಯಿ ಕೊಡ್ತೇನ್ರಿ ನಿಮಗ. 10,000 ನೋಡೋಣ್ರಲ್ಲ, ಮತ್ ನೀವು ದೂರ ಇರ್ಬೇಕ್ರಿ. ಒಂದ್ಸಲ ಏನಕತ್ರಿ, ಇಂಡಿಯನ್ ಪಾಲಿಟಿಷಿಯನ್ ಒಬ್ಬವ ಅಮೆರಿಕನ್ ಪಾಲಿಟಿಷಿಯನ್ ಮನಿ ಹೋಗಿರ್ತಾನ್ರಿ. ಮನಿ ನೋಡಿದ್ರ ಅನಾವತ್ ಕಟ್ಟಿರ್ತಾನ್ರಿ ಅವ, ಅಮೆರಿಕಾದವ ಪಾಲಿಟಿಷಿಯನ್. ಇವ ಏನತ್ತನ್ರಿ ಇಂಡಿಯಾದವ, ಏನ್ರಿ ಮನಿ ಭಾರಿ ಕಟ್ಟಿರ್ಲ, ಹೆಂಗ್ ಕಟ್ಟಿದ್ರಿ, ಎಷ್ಟ್ ಖರ್ಚು ಆಯ್ತ್ರಿ ಅಂತೆಲ್ಲ ಕೇಳ್ತಾನ್ರಿ. ಅವಾಗ ಅವ ಏನತ್ತನ್ರಿ ಅಮೆರಿಕಾದವ ಪಾಲಿಟಿಷಿಯನ್, ಬರ್ರಿ ಅಂತ ಕರ್ಕೊಂಡ್ ಹೋಗ್ಕಂಡ್ರಿ ಕಿಟಕಿಯಾಗ. ಅಲ್ಲಿ ನೋಡ್ರಿ ಅಲ್ಲಿ ಒಂದು ಬ್ರಿಡ್ಜ್ ಕಾಣತ್ತದೇನ್ರಿ? ಹ್ಞೂ ಕಾಣಕತ್ತೈತ್ರಿ. ಅದ್ರಾಗ ಏನ್ ನನಗ ರೆವೆನ್ಯೂ ಬಂದೈತ್ಲ ಬ್ರಿಡ್ಜ್ ಕಟ್ಟಿದ ಮ್ಯಾಲೆ, ಅದ್ರ 80% ರೆವೆನ್ಯೂಲೇ ನಾ ಈ ಮನಿ ಕಟ್ಟೀನ್ರಿ ಅಂತ ಅಂದಾರೆ. ಅದು ಆದ್ಮೇಲೆ ಒಂದ್ ಸ್ವಲ್ಪ ತಿಂಗಳಾದ್ಮೇಲೆ ಅವ ಅಮೆರಿಕನ್ ಪಾಲಿಟಿಷಿಯನ್ ಇಂಡಿಯಾಗ ಬರ್ತಾನ್ರಿ. ಅವಾಗ ಇಂಡಿಯನ್ ಪಾಲಿಟಿಷಿಯನ್ ಮನಿ ಹೋಗ್ಕೊಂಡ್ರಿ. ನೋಡ್ರಿ ಇಂಡಿಯನ್ ಪಾಲಿಟಿಷಿಯನ್ ಮನಿ ನೋಡಿ ಅವ ಗಾಬರಿ ಆಗ್ಬಿಡ್ತಾನ್ರಿ. ನಾವು ಏನ್ರಿ ನನಗಿಂತ ನಾವ್ನ 10 ಪಟ್ರ ಭಾರಿ ಐತ್ಲ ನಿಮ್ ಮನಿ ಅಂತಾನ. ನೀವ್ ಹೆಂಗ್ ಕಟ್ಟಿದ್ರಿ, ನಿಮ್ದು ಏನು ಬಾಳ ಖರ್ಚಾಗಿದ್ರಿ, ಇದು ಹೆಂಗ್ ಕಟ್ಟಿದ್ರಿ ಅಂತ ಕೇಳ್ತಾನ. ಇವನು ಕಿಟಕಿಯಾಗ ಕರ್ಕೊಂಡ್ ಹೋಗ್ಕಂಡ್ರಿ ಅವನಿಗೆ, ಅಮೆರಿಕಾದವನಿಗೆ. ಬರಿಲ್ಲಿ ಅಲ್ಲಿ ಬ್ರಿಡ್ಜ್ ಕಾಣತ್ತದೇನ್ರಿ ನಿಮಗ ಅದ್ ಕೇಳ್ತಾನ್ರಿ. ಅವಾಗ ಅಮೆರಿಕ ಪಾಲಿಟಿಷಿಯನ್ ಇಲ್ರಿ ಕಾಣತ್ತಿಲ್ಲ. ಏನಾಗಿದೆ ನಿಮ್ಗೆ? ಓಹೋ ನಾನು ನೋಡಿಲ್ಲ. ಹಣ ಕಟ್ಟಿದ್ಯಾ? ಆಯ್ತು ಕಣೆ, ಸಾರಿ. ನೀವು ಹೀಗೆ ಸಾರಿ ಕೇಳ್ತಾ ಇರ್ಬೇಡಿ. ನೀವ್ ಹೀಗೆ ಸಾರಿ ಕೇಳಿದ್ರೆ ನಂಗೆ ಜಗಳ ಮೂಡ ಹೋಗತ್ತೆ. ಜಗಳಾಡೋಕೆ ಅಂತಾನೆ ಕಾಯ್ತಾ ಇರ್ತಾಳ. ಏನಪ್ಪ? ಒಂದು ಗೋಧಿ ಹಿಟ್ ಪ್ಯಾಕೆಟ್ ಕೊಡಪ್ಪ, ಇನ್ನೊಂದು ಬ್ರೆಡ್ ಪ್ಯಾಕೆಟ್ ಕೊಡಪ್ಪ.
ಒಂದ್ ಗೋಧಿ ಹಿಟ್ಟು ಪ್ಯಾಕೆಟ್, ಒಂದ್ ಬ್ರೆಡ್ ಪ್ಯಾಕೆಟ್. ಎಷ್ಟಾಯ್ತು? ಇದಕ್ 45 ರೂಪಾಯಿ, ಇದಕ್ 45 ರೂಪಾಯಿ, 90 ರೂಪಾಯಿ ಆಯ್ತು ನೋಡಮ್. ಇದು 45, ಇದು 45 ಕುಡಿದ್ರೆ 90 ರೂಪಾಯಿ ಆಕತ್ತೇನ? ಸಾಧ್ಯನೇ ಇಲ್ಲ. ನಾನು ಜಗ್ಗು ಓದಿನಿ, ನನ್ನ ದಡ್ಡಿ ಮಾಡ್ಬೇಕ್ ಅನ್ಕಂದೇನ? ಫಾರಿನ್ನಾಗ ಬಿಕಮ್ ಮಾಡಿ ನಾನು, ಅರ್ಥ ಆತಿಲ್ಲ? ಪೆನ್ ಬುಕ್ ತಂಬ, ನಾನ ಲೆಕ್ಕ ಮಾಡ್ತನ. ಸರಿ ಅಮ್ಮ, ಲೆಕ್ಕ ಮಾಡ್ತಾಗ. 45 45 ಪ್ಲಸ್ 5 5 10 4 4 8 810 ರೂಪಾಯಿ. ನೋಡಿ ಇದು ಕರೆಕ್ಟ್ ಲೆಕ್ಕ. 810 ರೂಪಾಯಿ ಆತ್ ನೋಡು. ಇದಕ್ಕಂತ ಲೆಕ್ಕ, ಹಿಂಗ್ ಮಾಡದ್ ಲೆಕ್ಕ. ನಾನು ಫಾರಿನ್ನಾಗ ಓದಿನಿ, ಫಾರಿನ್. ನಾನ್ ಓದಿರೋದ್ ಬಿಕಮ್. ಹೌದ್ ಮೇಡಮ್, ನೀವ್ ಲೆಕ್ಕ ಮಾಡಿದ್ರೆ ಸರಿ ಐತೆ. ಕೊಡಿ ಮೇಡಮ್, 810 ರೂಪಾಯಿ ಕೊಡಿ. ಮುಂದಿನ ಸಲ ಬಂದಾಗ ಕರೆಕ್ಟ್ ಲೆಕ್ಕ ಮಾಡೋದ್ ಕಲಿ. ಮೇಡಮ್, ದಿನ ಬರ್ಲಿ ನಮ್ಮ ಅಂಗಡಿಗೆ, ಸಾಮಾನ್ ತಗೊಂಡ್ ಹೋಗ್ರಿ. ಲೆಕ್ಕನು ನೀವ ಮಾಡಂಗ್ರಿ, ನನಗೆ ಲೆಕ್ಕ ಬರಂಗಿಲ್ಲ. ನಾನು ಬಿಕಮ್ ಮಾಡೀನಿ, ಅದು ಫಾರಿನ್ಯಾಗ. ಹೌದಂಗ ಮೇಡಮ್, ನಾವಿಲ್ಲ ಗೌರ್ಮೆಂಟ್ ಸ್ಕೂಲಾಗ ಓದ್ಬಿಟ್ಟಿವಿ. ಅಣ್ಣ, ಇನ್ನು ಎಷ್ಟು ಜನ ಇದ್ರಣ್ಣ? 3 ಜನ ಇದ್ರು ಮಾರು. ನಿಮ್ಮಲ್ಲಿ ಕಟಿಂಗ್ ಶೇವಿಂಗ್ ಎಷ್ಟಕ್ಕಂತ್ರಿ? 250 ಕಣಿ. ಎಂತ 250 ರೂಪಾಯ? ಅಲ್ಲ ಮಾರ್ರೆ, ಅಲ್ಲಿ ಪಕ್ಕದ ರೋಡಲ್ಲ 150 ರೂಪಾಯಿ ಅಂಬ್ರ. ಅದು ಅಲ್ಲದೆ ಹುಡುಗಿ ಕಟಿಂಗ್ ಮಾಡೋದಂಬ್ರಲ್ಲ ಮಾರ್ರೆ. ಅಣ್ಣ, ನಂಗೆ ಇವತ್ತೊಂದು ರಿಸೆಪ್ಷನ್ ಇತ್ತು ಮಾರ್ರೆ, ಬೇಗ ಹೋಯ್ಕ ಕಟಿಂಗ್ ಶೇವಿಂಗ್ ಒಂದು ಮಾಡ್ತೀರಿ ಬೇಗ. ಇವಮ್ಮ ಮುದ್ದೆ ತಿನ್ನೋ ವಿಡಿಯೋ ಬರಬಾರ್ದು ಅಂದ್ಬಿಟ್ಟು ಇವಮ್ಮನ್ನೇ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದೀನಿ. ರಾತ್ರಿ ಮಲಗಿದ್ರೆ ಕನ್ಸಲ್ಲೂ ಇವಮ್ಮನ್ ಮುದ್ದೆ ತಿನ್ನೋ ವಿಡಿಯೋನೇ ಬರುತ್ತೆ. ಏನ್ ಪಾಪ ಮಾಡಿದೀನೋ ಗೊತ್ತಿಲ್ಲ, ಇವಮ್ಮ ಮುದ್ದೆ ತಿನ್ನೋದ್ ನೋಡಿ ನಮ್ಮ ಮನೇಲಿ ಮಾಡೋ ಮುದ್ದೆ ತಿನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಮುದ್ದೆ ತಿನ್ನೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ಚಿಕನ್ ತಂದು ಬೇಯಿಸಿ ಬಾರಿಸಲಿಲ್ಲ ಅಂದ್ರೆ ನನ್ನ ಹೆಸರು ಸವಿತಾ ಲೋಕೇಶ್ ನಮ್ಮನೆಗೆ ನಾಳೆ ಸಬಕ್ಕಿ ಸೊಪ್ಪಿನ ಹಬ್ಬ ಅಂತ. ಇದನ್ ಚಾ ಕುಡಿಯಕ್ ಕರ್ಕೊಂಬಂದ್ ಏನಲ್ಲಿ? ನಾನೇನ್ ಹೇಳಿ ನೀನೇನ್ ಮಾಡ್ತಿದಿ? ಅಲ್ಲಪ್ಪ, ಮಂದಿಗೆ ನೋಡಕ್ ಚಾ ಕುಡಿತೀವಿ, ಆದ್ರೆ ಅಲ್ಲಿ ಬೇರೆ ಇರ್ತದ. ಬಾ ನೀನ್ ಸುಮ್ನೆ. ಎದಕ್ಕಾರ ಇದು ಬ್ಯಾನ್ ಆತದ ನೋಡಲ್ಲಿ ಹಿಂದೆ ಬೆನ್ನು. ಹಾಗೆ ರಂಗಮಂತಲ್ಲಿ ಹೋಗೋದು ಕಡಿಮೆ ಮಾಡಪ್ಪ. ಇವಾಗ ಬೇಕಾಗಲ್ಲ ನಡಿ. ಇದೇನ್ ರಾಮ, ಭಾರಿ ಹುಷಾರಿದ್ದೇಲೆ ನೀನು. ಅಲ್ಲೇ ಕುಂದಿರ್ತದ್ವಲ್ಲ. ಸುಮ್ನೆ ಬಾಪ, ಅಲ್ಲಿ ಮಂದ್ಯಾಗ ಏನ್ ಕುಂದಿರ್ತದಿ? ಅಲ್ಲಿ ಅವನ ಕುಂತಾನಲ್ಲ, ಅವ್ನ 5 ನಿಮಿಷ ಎದ್ದೋತಾನ. ಸ್ವಲ್ಪ ಒಂದ್ 2 ಹನಿ ಕುಡದಕ್ಕೆ ಶೋತನ್ ಬಾ, ಸ್ವಲ್ಪ ಐತದ ಎಣ್ಣೆ. ಚಲ್ ತಗಂಬ. ಅಲ್ಲಿ ಯಾರ ನೋಡ್ತಿರ್ತಾರ, ಬಾಗಿಲಿಗೆ ಹಾಕ್ಯಂದು ಹೋಗು. ಏನ್ ತಮ್ಮ, ಏನ್ ಚಿಂತೆ ಮಾಡ್ತದಲ್ಲಪ್ಪ? ಏನ್ ಮಾಡೋದು ಕಣ, ಜೀವನದಾಗ ನೆಮ್ಮದಿನಿಲ್ಲ. ನೆಮ್ಮದಿ ಇಲ್ಲ? ಯಾರಿಗೆ ಐತಪ್ಪ ನೆಮ್ಮದಿ? ಇದಿಟ್ಟು ಕುಡಿಯತನ ತಿನ್ನತನ ಅಷ್ಟೇ, ಆಮೇಲೆ ಮತ್ತೆ ಅದೇ ಜಂಜಾಟ. ನೆಮ್ಮದಿನಿಲ್ಲ, ಹೆಸರನ್ನಿಲ್ಲ, ನಮ್ ಬಗ್ಗೆ ಮಾತಾಡ್ಕೊನೋರೇ ಇಲ್ಲ. ನಾನು ಅಷ್ಟೊಂದು ನೆಮ್ಮದಿ ಬೇಕಂತಿದ್ದಿ, ಅಂತ ಕೆಲಸ ಏನ್ ಮಾಡಿದಪ್ಪ? ಏನ್ ಮಾಡ್ಬೇಕಣ್ಣ, ಮೊನ್ನೆ ಒಂದು ತಲೆ ಹಾಕಿನಿ, ಅದ್ರ ಬಗ್ಗೆ ಯಾರು ಮಾತಾಡೋಬಿಡ್ರು, ನನ್ನ ಹೆಸರೇ ಬರವಲ್ತು. ಒಟ್ಟ ತಲೆ ಯಾವುದು, ಕುರಿದ ಕೋಳಿದಪ್ಪ? ಮನುಷ್ಯ ಇರ್ತಿಲ್ಲ ಅಣ್ಣ. ಮನುಷ್ಯರ್ದ? ಮನುಷ್ಯ ಇರ್ತಿಲ್ಲ ಅಣ್ಣ, ಮನುಷ್ಯ ಇರ್ತಿಲ್ಲ. ಎದಕ್ಕಪ್ಪ? ಹೆಸರು ಬರುತ್ತಣ್ಣ, ಜೀವನದಾಗ ನೆಮ್ಮದಿ ಸಿಗುತ್ತೆ. ಯಾರು ಮಾತಾಡೋಬಿಡ್ರು, ನಾಯಿ ಸತ್ತೈತಿ ಅಂತ ತಿಳ್ಕೊಂಡ. ನಾಯಿ ಬಗ್ಗೆ ಮಾತಾಡ್ತಾರ, ನಮ್ಮ ಬಗ್ಗೆ ಮಾತಾಡ್ಕೊಂಡು ಮಾತಾಡ್ಬೇಕಾ? ಯಾಕೋ, ಏನಾಯ್ತು? ಒಂದು ತಲೆ ತೆಗೆದ್ರಂತೂ ಮಾತಾಡೋಬಿಡ್ರು, ಇನ್ನೊಂದ್ ತೆಗೆದ್ರೆ ಏನೋ ಮಾತಾಡ್ತಾರಲ್ಲಣ್ಣ. ಹೌದಪ್ಪ ರಾಮ, ಈ ಸ್ವರಾಮದ ಲಾಕ್ ಮಾಡ್ಕೊಂಡು ಹೋಗಿದ್ದಾಗ ರಾಮ, ನಿನ್ನಮ್ಮನ್ ನನಗೇನು ಮೂಲ ಅದೆಲ್ಲ ರಾಮ. ಯಾಕೋ ಹಂಗ ಮಾಡಕತ್ತಿ? ಎಲ್ಲಿ ಹಾಳಾಗೋಗಿದ್ದೇಲೆ ನಿನ್ನ ಅಮ್ಮನ ಇಷ್ಟೊತ್ತು? ಅಲ್ಲಿ ಜನಗಳು ಇದ್ರಪ್ಪ. ಹಾಳಾಗ ಹೋಗಲೇ, ಅವ್ನೇನು ನೆಮ್ಮದಿ ಬೇಕಂತ ಹೋಗಿ ಬಾಟ್ಲ್ ಹಿಡ್ಕೊಂಡ್ ನಿಂತಾನ ಬಾಡು. ಏನಾಯ್ತಪ್ಪ? ಅಲ್ಲಪ್ಪ, ಇದು ಎಣ್ಣೆ ತಂದಿನಿ, ಹೋಗ ಅದನ್ನ ತಗೊಂಡ ಬೆಂಕಿ ಹಚ್ಚೋದಿಲ್ಲ. ನಿಮ್ಮ ಅಮ್ಮ ನಿನ್ನಂತಲ್ಲ ಎಣ್ಣೆ ಬೇಡ, ಏನ್ ಬೇಡ, ನಡಿ.
Wow.